ಎಲ್ಲೋದ್ರಪ್ಪ ಇವರು? ಏನು ಮಾಡೋದು? ಈ ವಿಷಯನ ಯಾರಿಗಾದ್ರೂ ಹೇಳ್ಬಿಟ್ರೆ ಏನು ಮಾಡಲಿ? ಹೇಳು ಬೈರ, ಏನಾಯ್ತು? ಮಾಯಾ, ಅಪ್ಪನ ಇಲ್ಲೊಂದು ಕಡೆ ಕಟ್ಟಾಕಿದ್ದೆ, ಆದರೆ ಅವ್ರಿಗೆ ಕಾಣಿಸ್ತಾ ಇಲ್ಲ. ಯಾರೋ ಬಿಡಿಸಿ ಕರ್ಕೊಂಡೋಗಿದ್ದಾರೆ ಅನ್ಸುತ್ತೆ. ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ ಮಾಯಾ. ಈಗ ನಾ ಹೇಗೆ ನೆಮ್ಮದಿಯಿಂದ ತಾಳಿ ಕಟ್ಟಿಸ್ಕೊಳ್ಳಿ ಬೈರ? ಅವ್ರು ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ಬಂದ್ರೆ ಎಲ್ಲ ತಲೆ ಕೆಳಗಾಗುತ್ತೆ. ನೀನು ಯೋಚನೆ ಮಾಡಬೇಡ, ನಾನು ಆ ಅಪ್ಪನ ಎಲ್ಲೋದ್ರೂ ಬಿಡಲ್ಲ, ಹುಡುಕ್ತೀನಿ. ಸರಿ, ನಾನು ಅಲ್ಲಿವರೆಗೂ ಅದು ಇದು ಕಾರಣ ಅಂತ ಹೇಳಿ ಲೇಟ್ ಮಾಡ್ತೀನಿ. ನೀನು ಅಷ್ಟರಲ್ಲಿ ಕೆಲಸ ಮುಗಿಸ್ಕೊ. ಸರಿ ಸರಿ. ಎಲ್ಲೋದ್ನಪ್ಪ ಇವನು? ದೇವ್ರೇ, ನಾನಿಷ್ಟು ದಿನ ಕಷ್ಟಪಟ್ಟು ನನ್ನ ಇಮೇಜ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಪ್ಪ. ಆದ್ರೆ ಎಲ್ಲ ಒಂದೇ ಕ್ಷಣದಲ್ಲಿ ನುಚ್ಚುನೂರಾಗೋಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಗೆದ್ದೆ ಗೆಲ್ತೀನಿ ಅಂತ ಬೀಗ್ತಿದ್ದವಳಿಗೆ ಅವಮಾನದ ಬೀಳ್ಕೊಡುಗೆ ಸಿಗುತ್ತೆ ಅಂತ ಭಯನೂ ಆಗಿತ್ತು. ಮದ್ವೆ ನಿಲ್ಸೋದಕ್ಕೆ ಯಾವ್ದಾದ್ರು ಒಂದು ದಾರಿ ಸಿಗ್ಬಹುದು ಅಂತ ನನ್ನ ಮನ್ಸು ಹೇಳಿತ್ತಪ್ಪ. ನನ್ನ ಊಹೆ ತಪ್ಪಾಗ್ಲಿಲ್ಲ. ಯಾರೋ ರೂಮ್ ಬಾಗಿಲು ತಟ್ಟಿದ್ರು, ಮತ್ತೆ ಯಾರೋ ಕರೆಯೋಕ್ ಬಂದಿದ್ದಾರೆ ಅಂತ ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ನೋಡಿದ್ರೆ ಆಪತ್ ಬಾಂಧವನಾಗಿ ಬಸವರಾಜ್ ಮಾವ ಬಂದಿದ್ರು. ಶಿಕಾರಿಗೆ ಹೋಗೋಕೆ ರೆಡಿ ಆಗಿದ್ದೆ. ಆಗ ನನ್ನ ಕಣ್ಮುಂದೆನೆ ನನ್ನ ಬೇಟೆ ಬಂದಂಗ. ಆಗ ನಡೆದಿದ್ದು ಏನಂದ್ರೆ, ಮಾವ ದಯವಿಟ್ಟು ನಂಗೇನು ಮಾಡ್ಬಿಡಿ, ನಿಮ್ ಕೈಗೆ ಮುಗಿತೀನಿ. ಅಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತು ಮುಂಚೆ ರಾಜಾಭಿಷೇಕ್ ಮಾತಾಡ್ತಿದ್ದೆ, ಶೂಟ್ ಮಾಡ್ತೀನಿ ಅಂದ್ಬಿಡ್ಲೆ ಹೇಗೆ ಬೇಡ್ಕೊಳ್ತಿದ್ಯಾ ನೋಡು. ಎಷ್ಟೊಂದು ಆಸೆ ನಿನಗೆ ನಿನ್ನ ಪ್ರಾಣದ ಮೇಲೆ. ಮಾವ ನೀವೀಗ ಏನು ಹೇಳ್ತೀರಾ ನಾನು ಅದನ್ನೇ ಮಾಡ್ತೀನಿ ಮಾವ. ಈ ಮದುವೆ ಆಗ್ಬೇಡ ಅಂದ್ರೆ ಖಂಡಿತ ಆಗಲ್ಲ ಮಾವ. ಈಗಲೇ ಹೊರಟೋಗ್ತೀನಿ ಮಾವ, ನಮ್ಮ ಮನೆಗೆ ಹೊರಟೋಗ್ತೀನಿ. ದಯವಿಟ್ಟು ಶೂಟ್ ಮಾಡಬೇಡಿ ಮಾವ. ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಮೆಚ್ಚಿಸೋಕ್ಕೆ ನನ್ನೇನು ಮುತ್ತುರಾಜ ಅಂದ್ಕೊಂಡಿದ್ಯಾ? ಮೆಚ್ಚೋದಕ್ಕಲ್ಲ ಮಾವ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ದಯವಿಟ್ಟು ಮಾವ ಶೂಟ್ ಮಾಡಬೇಡಿ, ನನಗೆ ಪ್ರಾಣ ಭಿಕ್ಷೆ ಕೊಟ್ಬಿಡಿ ಮಾವ. ಬೇಕಿದ್ರೆ ನಿಮ್ಮ ಕಾಲಿಗೆ ಮುಗಿತೀನಿ ಮಾವ. ಮಾವ ನನಗೆ ಮದುವೆಗಿಂತ ಪ್ರಾಣ ಮುಖ್ಯ ಮಾವ. ಪ್ರಾಣ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಈಗ ನೀವು ನನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನೀವು ಜೈಲಿಗೆ ಹೋಗ್ತೀರ ಮಾವ. ಆಮೇಲೆ ಬೆಳ್ಳಿ ಇನ್ನೂ ಒಂಟಿ ಆಗ್ತಾಳೆ. ಬೇಡ ಮಾವ, ಶೂಟ್ ಮಾಡಬೇಡಿ. ಗನ್ಕೊಡು, ಗನ್ಕೊಡು. ಗನ್ ಕೊಡೋದಕ್ಕಲ್ಲ ನಿನ್ನ ಬೀಳ್ಸಿದ್ದು, ಹೀಗೆ ಟಾರ್ಗೆಟ್ ಮಾಡೋದಕ್ಕೆ. ನನ್ನನ್ನು ಎದುರಾಕೊಂಡವರು ಇಲ್ಲಿವರೆಗೂ ಯಾರೂ ಬದುಕಿಲ್ಲ ಮಾವ. ಅಷ್ಟು ಕೂಗಾಡಿ ಕಿರ್ಚಾಡಿದ್ಲು ನಿಮ್ಮ ಮುದ್ದಿನ ತಂಗಿ, ಈಗ ಎಲ್ಲಿದ್ದಾಳೆ? ಸುಟ್ಟು ಬೂದಿ ಆಗಿದ್ದಾಳೆ. ಜೊತೆಗೆ ಆ ಶಾಂತ, ಅವಳೆಲ್ಲ ಹೋದ್ಲು? ಕಂಪನಿ ಕೊಡೋಕೆ ಅಂತ ಆ ಪುಷ್ಪನ್ ಜೊತೆನೆ ಹೋದ್ಲು. ಈಗ ನೀನು ಗನ್ ತಂದಿದ್ಯಾ ನನ್ನ ಸಾಯಿಸೋದಕ್ಕಂತ. ನೀನು ಮೇಲೆ ಹೋಗಿ 3 ಜನ ಚೌಕಾಬಾರ ಆಡಿ. ಓ, ಚೌಕಾಬಾರ ಆಡೋದಕ್ಕೆ 4 ಜನ ಬೇಕಲ್ವಾ? ಏನ್ ಮಾಡೋದು? ನಿನ್ ಮುದ್ದಿನ ಸೊಸೆ ಚಿತ್ರ ಆಲ್ರೆಡಿ ಮೇಲಿದ್ದಾಳಲ್ಲ, 4 ಜನ ಸೇರಿ ಚೌಕಾಬಾರ ಆಡಿ. ಪುಷ್ಪ, ಏ ಪುಷ್ಪ, ನಾ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ನೀನ್ ಮುದ್ದಿನ ಅಣ್ಣನ ಮೇಲ್ ಕಳಿಸ್ತಿದ್ದೀನಿ. 5 ನಿಮಿಷ ವೆಲ್ಕಮ್ ಮಾಡೋಕ್ಕೆ ರೆಡಿ ಆಗಿರು. ಮಾವಯ್ಯ, ನೀವು ಸಾಯೋದಕ್ಕೂ ಮುಂಚೆ ಒಂದೇ ಒಂದು ಸತ್ಯ ಇದೆ, ಅದು ನಿಮಗೆ ಹೇಳ. ನೀವು ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ತಂಗಿ ಸಾಯೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ಮುತ್ತು ಮಾವ ಅಲ್ಲ,
ನಾನು. ನೀನಾ? ಹೌದು, ನಾನೇ. ತುಂಬಾ ಶಾಪ ಹಾಕ್ತಿದ್ಲು, ಅದಕ್ಕೆ ಮೇಲೆ ಹೋಗಿ ಕೂತ್ಕೊಂಡು ಆರಾಮಾಗಿ ಶಾಪ ಹಾಕುಂತ ಕಳಿಸ್ಕೊಟ್ಟೆ. ಅಯ್ಯೋ ಪಾಪಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ. ಹಿಂದೆ ಹೋಗಿ ಮಾವ, ಹೋಗೋ ಹಿಂದೆ. ದೂರ ಇದ್ರೆ 5 ನಿಮಿಷ ಅಂತ ಹೇಳಿದೀನಿ, ಹತ್ರ ಬಂದ್ರೆ 2 ನಿಮಿಷದಲ್ಲೇ ಹೋಗ್ತೀಯಾ? ಮಾವ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ ಮುದ್ದಿನ ಸೊಸೆ ಚಿತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ, ನಮ್ಮ ಅಪ್ಪ ಮತ್ತೆ ನಿಮ್ ಹೆಂಡತಿ ವಿಷ ಹಾಕಿ ನೀವೆಲ್ಲ ಯಾರು ಬದುಕಕ್ಕೆ ಲಾಯಕಾದವರಲ್ಲ. ನೀನು, ನೀಲಾಂಬರಿ, ನಿನ್ ತಂದೆ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ. ಮೊದಲು ನಿನ್ ಜೀವ ಉಳಿಯತ್ತಾ ಅಂತ ನೋಡ್ಕೊ. ಬೇರೆಯವರು ಬೆಳೀತಾ ಬೆಳೀತಾ ಕ್ರಿಮಿನಲ್ ಬುದ್ಧಿ ಕಲ್ತ್ಕೋತಾರೆ, ಆದ್ರೆ ನಾನು ಹುಟ್ಟುತ್ತಾ ಕ್ರಿಮಿನಲ್ ಬುದ್ಧಿ ಜೊತೆ ಹುಟ್ಟಿದ್ದೀನಿ. ನೀವಾಗ ನೀವು ಬಂದು ನಾನೇ ಶೂಟ್ ಮಾಡಿಕೊಂಡು ನಿನ್ನ ಮದುವೆ ನಿಲ್ಲಿಸ್ತೀನಿ ಅಂತ ಹೆದರ್ಸಿದ್ರಿ ಅಂತ ಒಂದು ಸಣ್ಣ ಕತೆ ಕಟ್ತೀನಿ. ಅಷ್ಟೂ ಆಗಲ್ವಾ ಮಾವ ನನ್ನಿಂದ? ಎಷ್ಟು ನೀಚಿದ್ದೀರಾ ನೀವೆಲ್ಲ. ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಾಶ ಆಗಿ ಹೋಗ್ತೀರಾ ನೀವೆಲ್ಲ, ನಾಶ ಆಗ್ತೀರಾ. ಇದೇ ರೀತಿ ನಿನ್ನ ತಂಗಿನೂ ಶಾಪ ಆಗ್ತಿದ್ಲು, ಈಗ ನೀನು ಶಾಪ ಆಗ್ತಿದ್ಯಾ. ಸ್ವರ್ಗದಲ್ಲಿ ಸೀಟ್ ಇಲ್ವಂತೆ, ನೀನು ಸೀದಾ ನರ್ಕ ಕೊಟ್ಟೋಗು. ಮುತ್ತಿಗೆ ಈ ವಿಚಾರ ಗೊತ್ತಾದ್ರೆ ನಿನ್ ಕತೆ ಏನಾಗತ್ತೆ ಗೊತ್ತಿದೆಯಾ ನಿನಗೆ? ಏಯ್, ಮಾತ್ ಸಾಕು. ಮೊದಲೇ ಮುಹೂರ್ತ ಬೇರೆ ಮೀರ್ತಿದೆ, ಒಳ್ಳೆ ಟೈಮ್ಗೆ ಕೈಲಾಸ ಸೇರ್ಕೋ. ನನಗೇನು ಮಾಡ್ಬೇಡ, ನನಗೇನು ಮಾಡ್ಬೇಡ. ಆ ಟೈಮ್ಗೆ ಒಂದು ನಾನು ಉಳಿಬೇಕಿತ್ತು, ಇಲ್ಲ ಮಾವ ಉಳಿಬೇಕಿತ್ತು. ನನಗೆ ಮಾವನ ಶೂಟ್ ಮಾಡೋದು ಬಿಟ್ರೆ ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲಪ್ಪ. ಒಂದ್ ವೇಳೆ ನಾನು ಸುಮ್ಮನೆ ಇದ್ರು ಮಾವ ಸುಮ್ಮನೆ ಇರ್ತಿರ್ಲಿಲ್ಲ. ಖಂಡಿತ ನಾನು ಪ್ರಾಣ ತೆಗ್ದಿರೋ. ಅದಕ್ಕೆ ಅವ್ರು ತಂದಿರೋ ಗನ್ನ ಕಿತ್ಕೊಂಡು ಅವರನ್ನೇ ಶೂಟ್ ಮಾಡಿದೆಪ್ಪ. ಏನ್ ಮಾಯಾ? ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಸ್ವಂತ ಮಾವನ ಪ್ರಾಣ ತೆಗೆಯಕ್ಕೆ ಹೋಗಿದೀಯಲ್ಲ, ಸಂಬಂಧಗಳ ಬೆಳೆನೇ ಗೊತ್ತಿಲ್ವಾ ನಿನಗೆ? ಅಕ್ಕ, ನೀನು ಯಾವಾಗ ಬಂದೆ? ಅದೇ ನಿಮ್ಮ ಭಾವ ಯಾವಾಗ ಗನ್ ತಗೊಂಡು ಒಳಗಡೆ ಬಂದ್ರು ಅಂತ ಹೇಳಿದ್ಲೋ ಆಗ್ಲೇ ಬಂದೆ. ನಮ್ಮ ಜೊತೆಲೇ ಇದ್ದುಕೊಂಡು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ರೀತಿ ಕೆಲಸ ಮಾಡಿದೀಯಲ್ಲ, ಏನ್ ಹೇಳಬೇಕು ನಿನಗೆ? ಇಷ್ಟೆಲ್ಲ ನಡೆದಿದ್ರು ಮಾವನೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಎಲ್ಲಾನು ನಂಬಿಸಿದೆಯಲ್ಲ, ಏನ್ ಹೇಳಬೇಕು ನಿನಗೆ? ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಒಂಚೂರು ಗೊತ್ತಾಗ್ಲಿಲ್ಲ ಅತ್ತೆ. ಮಾವ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಲೋಡೆಡ್ ಗನ್ ತಗೊಂಡು ಬಂದು ಶೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಅತ್ತೆ? ನನಗೆ ಗೊತ್ತು ನಾನು ನಡ್ಕೊಂಡಿರೋ ರೀತಿ ನಿಮ್ಗೊಂಚೂರು ಇಷ್ಟ ಆಗಿಲ್ಲ ಅಂತ, ಆದ್ರೆ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅತ್ತೆ. ದಯವಿಟ್ಟು ನನಗೆ ಕ್ಷಮಿಸಿ ಅತ್ತೆ, ನನ್ನ ಕ್ಷಮಿಸಿ. ನನಗೆ ಬೇಜಾರಾಯ್ತು ನಿಜ, ಆದ್ರೆ ನಿನ್ನ ಗುರಿ ಆ ಮನುಷ್ಯನ ಎದೆ ಸೀಳಿಲ್ವಲ್ಲ, ಅದು ನನಗೆ ಬೇಜಾರಾಗಿದ್ದು.
ಅತ್ತೆ, ಪ್ರಾಣ ಹೋಗೋ ಹಾಗೆ ತಲೆಗೋ ಇಲ್ಲ ಗುಂಡಿಗೆಗೋ ಗುರಿ ಇಡೋದ್ರ ಬದಲು ಕುತ್ತಿಗೆಗೆ ಗುರಿ ಇಟ್ಟಿದೆಯಲ್ಲ, ಏನು ಹೇಳಬೇಕು ನಿನಗೆ? ನೀನು ಶೂಟ್ ಮಾಡಿದ ವಿಷಯನ ಅಲ್ಲೇ ಹೇಳಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ. ನಾನು ಸುಮಂಗಲಿಯಾಗಿದ್ದುಕೊಂಡು ಸಾಧಿಸಿದ್ದಾದ್ರೂ ಏನು? ಬರೀ ಹೂವು ಬಳೆ ಕುಂಕುಮಕ್ಕೆ ಖರ್ಚಾಯ್ತೆ ಹೊರತು ಆ ಮನುಷ್ಯನಿಂದ ಒಂದು ನಯ ಪೈಸೆ ಪ್ರಯೋಜನ ಇಲ್ಲ. ಆ ನಿನ್ನ ಮಾವ ಬಸವರಾಜು ಬದುಕಿರೋದಕ್ಕಿಂತಲೂ ಅಲ್ಲೇ ಸತ್ತು ಹೋಗಿದ್ರೆ ನನಗಿನ್ನೂ ಸಂತೋಷ ಆಗ್ತಾ ಇತ್ತು. ಪೊಲೀಸ್ನವ್ರಿಗೂ ಅನುಮಾನ ಬರ್ತಾ ಇರಲಿಲ್ಲ. ನೀಲಕಂಠ, ಅಕ್ಕ ಏನು ಹೇಳ್ತಿದ್ಯಾ ಅಕ್ಕ? ಈ ವಿಷಯದಲ್ಲಿ ನಾವಿನ್ನೂ ಸುಮ್ಮನೆ ಇದ್ರೆ ನಮಗಿಂತ ಮುಟ್ಟಾಳ್ರು ಇನ್ಯಾರೂ ಇರೋದಿಲ್ಲ. ಆ ಮನುಷ್ಯ ಹುಷಾರಾಗಿ ಮನೆಗೆ ಬಂದ್ಮೇಲೆ 3 ಜನ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಮೊದಲನೇದು ಮಾಯಾ, 2ನೇದು ನೀನು, 3ನೇದು ಇಲ್ಲಿ ನೀಲಾಂಬರಿ. ನಿಮ್ಮ ಭಾವ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾನೆ. ನೀನು ಹೋಗಿ ಅವನ ಪೂರ್ತಿ ಪ್ರಾಣನ ತೆಗೆದು ಬಿಡು. ಏನ್ ಮುಖ ನೋಡ್ತಾ ಇದೀಯಾ? ನೀನು ನೀಲಾಂಬರಿನೇ ಹೇಳ್ತಾ ಇರೋದು. ನಿಮ್ಮ ಭಾವ ತುಂಬಾ ಗುಟ್ಟುಗಳನ್ನ ಮುಚ್ಚಿಟ್ಕೊಂಡಿದ್ದಾರೆ. ನಾವು ಹಾಗೆ ಅವನನ್ನ ಗುಟ್ಟಾಗೆ ಕೊಂದಾಕ್ಬೇಕು. ಅಕ್ಕ ಆದ್ರೂ ಏನು ಈ ನೀಲಾಂಬರಿ ವಿಧವೆ ಆಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದೀನಿ. ಅಕ್ಕ ನಿಮ್ಮ ಮಕ್ಕಳನ್ನು ಒಂದು ಮಾತು. ತಾಳಿ ಕಟ್ಟಿಸ್ಕೊಂಡಿರೋ ನನಗೆ ಅವನು ಬೇಡದೇ ಇರಬೇಕಾದ್ರೆ ಮಕ್ಕಳಿಗಿನ್ಯಾಕೆ? 2 ದಿನ ಆತು ಸುಮ್ಮನಾಗ್ತಾರೆ. ನೀನು ಯೋಚನೆ ಮಾಡದೆ ಅವನ್ನ ಹೋಗಿ ಮುಗಿಸು. ಅಕ್ಕ ನೀನು ಹೇಳೋದೆಚ್ಚೋ ನಾನು ಮಾಡೋದೆಚ್ಚೋ. ನಮ್ಮ ಭಾವನ ಉಸಿರು ನಾಳೆ ನಿಂತು ಹೋಗುತ್ತೆ, ನೋಡ್ತಾ ಇರೋ. ಹುಷಾರು. ಶರ್ಮಿಳಾ, ತಂದೆಮ್ಮ. ಅಮ್ಮ, ಮಗಳೇ, ಈ ನಿಮ್ಮಮ್ಮ ಹೇಳಿದ ಮಾತಿಗೆಲ್ಲ ನೀನು ಹೂ ಅಂತೀಯ ಅಲ್ವಾ? ಹಾಂ ಅಮ್ಮ, ನೀವೇನು ಹೇಳಿದ್ರು ಸರಿ. ಮಗಳೇ ನಡಿ. ಅಪ್ಪ, ಒಂದು ಕ್ಷಣ ಹೋಗಿದ್ದ ಜೀವ ವಾಪಸ್ ಬಂದಂಗಾಯ್ತು. ಯಾವ ವಿಷಯ ಕೇಳಿ ಅತ್ತೆ ಕೆರಳ್ತಾರೆ ಅನ್ಕೊಂಡಿದ್ನು, ಅದಕ್ಕೆ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ರಾಜನ್ ವಿಷಯ ಗೊತ್ತಾಗಿದ್ರೆ ನನ್ನನ್ನು ಸಾಯಿಸೇ ಬಿಡ್ತಿದ್ರು ಅನ್ಸತ್ತೆಪ್ಪ. ಒಬ್ರಲ್ಲ ಅಂತ 2 ಶತ್ರುಗಳಾಗೋದ್ರು. ಹೌದು, ರಾಜನ ವಿಷಯ ಕಾಲೇಜನೇ ಮುಗ್ದೋಗಿತ್ತಲ್ವಾ? ನಿನ್ನ ಮದುವೆ ನಡೆಯೋ ಟೈಮ್ಗೆ ಸರಿಯಾಗಿ ಅವನು ಹೇಗೆ ಬಂದ? ನೀನಿಲ್ಲಿರೋ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಎಲ್ಲೋ ವಿಷಯ ಕೇಳಿ ಇಷ್ಟು ದೂರ ಹುಡ್ಕೊಂಡು ಬಂದಿದ್ದಾನೆ. ಚಿತ್ರನ್ ಬಂದಿದ್ದಾಯ್ತು, ಬೆಳ್ಳಿನ ದೂರ ಮಾಡಿದ್ದಾಯ್ತು. ನಮ್ಗಿದ್ದ ಶತ್ರು ನಮ್ಮ ಭಾವ ಒಬ್ಬರೇ, ಈಗ ಅವ್ರ ಜೊತೆಗೆ ಇವನೊಬ್ಬ. ಮಗಳೇ, ನೀನು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆ. ಆ ಎಲ್ಲ ಶಕ್ತಿಗಳು ಒಟ್ಟಿಗೆ ಸೇರಿ ನಮ್ಮನ್ನ ಸಾಯಿಸಿದ್ರು ಆಶ್ಚರ್ಯ ಇಲ್ಲಪ್ಪ. ರಾಜನ್ಗೆ ನನ್ನ ಮೇಲೆ ತುಂಬ ಸೇಡಿದೆ. ಅವನು ಯಾವ ಕಡೆಯಿಂದ ಬೇಕಾದರೂ ನನ್ನ ಅಟ್ಯಾಕ್ ಮಾಡ್ಬೋದು. ನನಗೆ ತೊಂದರೆ ಕೊಡೋವರೆಗೂ ಅವನಿಗೆ ಸಮಾಧಾನ ಇಲ್ಲಪ್ಪ, ಸಮಾಧಾನ ಇಲ್ಲ. ಎಲ್ಲೇ ಇದ್ರೂ ವಾಪಸ್ ಬಂದೇ ಬರ್ತಾನೆ. ಬರಲಿ ಬಿಡು ಮಗಳೇ, ಬಂದು ಅದೇನು ಮಾಡ್ತಾರೋ ನಾನು ನೋಡ್ಕೊಳ್ತೀನಿ. ಒಂದು ವೇಳೆ ಅವನೇನಾದರೂ ಇಲ್ಲಿಗೆ ಬಂದರೆ ಜೀವಂತವಾಗಂತೂ ಅವನು ಹೋಗೋಕ್ಕಾಗಲ್ಲ. ಅವನು ಹೆಣವಾಗೇ ಹೋಗಬೇಕು. ಕೊನೆಗೆ ಅವನೇ ಪಶ್ಚಾತ್ತಾಪ ಪಡ್ತಾನೆ, ನಾನು ಯಾಕಾದರೂ ಇವ್ರ ತಂಟೆಗೆ ಹೋದೆ ಅಂತ. ಅವನೊಂದು ಫೋಟೋ ಕೊಡು ನನಗೆ, ಅಳಿಯಂದ್ರೆ ಗೊತ್ತಾಗದಿರೋ ರೀತಿ ನಾನು ಡೀಲ್ ಮಾಡ್ತೀನಿ. ಆಮೇಲೆ ಮಗಳೇ, ಇವೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ. ಮೊದಲು ನಮ್ಮ ಭಾವನ ಕಥೆನ ಮುಗಿಸ್ಬೇಕು.
ಎತ್ತೇಳಿ ಮಾವಯ್ಯ. ನಾನು ಬೆಳ್ಳಿ ಬಂದಿದ್ದೀನಿ, ಮಾತಾಡಿ ಮಾವಯ್ಯ. ಮಾವಯ್ಯ, ಮೇಡಮ್ ಏನು ಮಾಡ್ತಿದ್ದೀರಾ? ಸರ್ ಹೊರಗಡೆ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ತೊಂದರೆ ಆಗಲ್ವಾ? ಅವ್ರು ರಿಕವರಿ ಆಗೋದು ಹೇಗೆ? ಪ್ಲೀಸ್ ಮೇಡಮ್ ಹೋಗಿ ಹೊರಗಡೆ ಹೋಗಿ ಮೇಡಮ್. ಸರ್ ಹೋಗಿ. ಈ ರೀತಿ ಅಳ್ತಾ ಇದ್ರೆ ಹೇಗೆ ಬೀಳಿ? ಅಪ್ಪ ಬೇಗ ಹುಷಾರಾಗಿ ಬರ್ತಾರೆ, ಸಮಾಧಾನ ಮಾಡ್ಕೊ. ಇಲ್ಲ ಮಾವ, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ಎಲ್ಲಾದ್ರೂ ದೂರ ಹೋದ್ರೇನೆ ಎಲ್ರಿಗೂ ನೆಮ್ಮದಿ ಸಿಗೋದು. ಅದಕ್ಕೆ ಅಲ್ವಾ ಮದುವೆ ಆಗಿದ ತಕ್ಷಣ ನಮ್ಮನ್ನೆಲ್ಲ ಬಿಟ್ಟೋಗ್ಬೇಕು ಅನ್ಕೊಂಡಿದ್ದು. ದೂರ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ದೂರ ಇದ್ರೆ ನಮ್ಮಿಂದ ಆಗೋ ನೋವು ಕಮ್ಮಿ ಆಗತ್ತಲ್ವಾ ಮಾವ? ಈಗ ನನ್ನ ಹತ್ರ ಇದ್ದಿದ್ದಕ್ಕೆ ಅಲ್ವಾ ಬಸವರಾಜ್ ಮಾವಯ್ಯ ನನ್ನ ಬಗ್ಗೆ ಯೋಚನೆ ಮಾಡಿದ್ದು, ಅವ್ರ ಪ್ರಾಣ ಕೊಡಕ್ ನೋಡಿದ್ದು. ನಾನೇ ಇಲ್ಲ ಅಂದ್ರೆ ಯಾರಿಗೂ ಯಾವ ತೊಂದರೆನೂ ಇರಲ್ಲ. ಮನುಷ್ಯರು ಒಂದು ಸತ್ತಿರ್ಬೇಕು, ಇಲ್ಲ ಕಣ್ಣಿಗೆ ಕಾಣಿಸ್ಬಾರ್ದು. ಆಗ್ಲೇ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ನೋಡು ಬೆಳ್ಳಿ, ಇನ್ನೊಂದ್ಸರಿ ದೂರ ಹೋಗೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬೇಡ. ನಿನಗೆ ಅಂತ ನಾನಿದ್ದೀನಿ ಬೆಳ್ಳಿ. ನೋಡು, ಕಲ್ಯಾಣ ಮಂಟಪದಿಂದ ಹಾಗೆ ಬಂದಿದ್ದೀವಿ. ಚಿಕ್ಕಮ್ಮ ಒಬ್ಬರೇ ಮನೇಲಿರ್ತಾರೆ. ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ಸರಿ ಮಾವ. ಅಳ್ಬೇಡ, ಹುಷಾರು ಬೆಳ್ಳಿ. ಮಾವ, ಬಸವರಾಜ್ ಮಾವ ಹೇಗಿದ್ದಾರೆ? ಏನಾದರೂ ಮಾತಾಡಿದ್ರಾ? ಇಲ್ಲ ಮಾಯಾ, ಇನ್ನೂ ಅಪ್ಪಂಗೆ ಪ್ರಜ್ಞೆ ಬಂದಿಲ್ಲ. ಇನ್ನೂ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ ಅಂತ ಹೇಳಿದ್ರು ಡಾಕ್ಟ್ರು. ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಆದರೆ ಬೆಳ್ಳಿ ಹೋದರೆ ಮಾತ್ರ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇರ್ಬೋದು ಮಾವ, ಯಾಕಂದ್ರೆ ಅವ್ರು ಬೆಳ್ಳಿಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಿದ್ದು. ಒಂದು ಕಡೆ ಅಪ್ಪ ಈ ಸ್ಥಿತಿಲಿದ್ದಾರೆ, ಇನ್ನೊಂದು ಕಡೆ ಚಿಕ್ಕಮ್ಮ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ. ಮದುವೆ ಬೇರೆ ನಿಂತೋಯ್ತು. ಅದಕ್ಕೆ ಚಿಕ್ಕಮ್ಮನ ಸಮಾಧಾನ ಮಾಡೋಣ ಅಂತ ಬಂದೆ. ಹೌದು ಮಾವ, ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಾರೆ, ನೀವು ಅವ್ರ ಬಗ್ಗೆನೇ ಚಿಂತಿಸ್ತೀರಾ. ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಮಾವ. ನಿದ್ದೆ ಬರ್ದೆ ಒದ್ದಾಡಿ ಈಗ 5 ನಿಮಿಷದ ಕೆಳಗೆ ಮಲ್ಕೊಂಡ್ರು. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರ್ತಿದೆ ಮಾವ. ಬೆಳ್ಳಿ ಬೇರೆ ಒಬ್ಳೆ ಹಾಸ್ಪಿಟ್ಲಲ್ಲಿದ್ದಾಳೆ. ಏನು ಮಾಡ್ತಾಳೋ ಏನೋ. ಸರಿ ಮಾಯಾ, ನಾನು ಚಿಕ್ಕಮ್ಮನ ಮಾತಾಡ್ಸ್ಕೊಂಬರ್ತೀನಿ. ಈ ಮಾಯನ ಎದುರಾಕೊಂಡ್ರೆ ನಾನು ಸುಮ್ಮನೆ ಬಿಡ್ತೀನಿ. ನಿನ್ನನ್ನು ಬಿಡಲ್ಲ, ನಿಮ್ಮ ಅಪ್ಪನೂ ಬಿಡಲ್ಲ.